ನಾನು ಮಾರುತಿ ಪಾವಡ ಗ್ಯಾರಂಟಿ ನ್ಯೂಸ್ನಲ್ಲಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಗ್ಯಾರಂಟಿ ನ್ಯೂಸ್ ಲೋಕಾರ್ಪಣೆಗೊಂಡು 1 ವರ್ಷ ಕಂಪ್ಲೀಟ್ ಆಗಿದೆ. ಇವತ್ತಿಗೆ ಹೆಚ್ಚು ಸುದ್ದಿ ಮತ್ತು ಸದ್ದು ಮಾಡುವಂಥದ್ದು ಪೊಲಿಟಿಕಲ್ ಟೀಮ್. ಆ ಟೀಮನ್ನು ಲೀಡ್ ಮಾಡ್ತಾ ಇರೋದು ನಾನು. ಈಗ ಒಬ್ಬೊಬ್ಬರನ್ನಾಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ. 1 ವರ್ಷದಲ್ಲಿ ಗ್ಯಾರಂಟಿ ನ್ಯೂಸ್ಗೆ ಬಂದ ಬಳಿಕ ಅವರು ಕೊಟ್ಟಂತಹ ಸುದ್ದಿಗಳು, ಅವ್ರಿಗೆ ಈ ಸಂಸ್ಥೆ ಬಗ್ಗೆ ಏನು ಅನ್ನಿಸ್ತಾ ಇದೆ ಅನ್ನುವಂಥದ್ದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಮೊದಲಿಗೆ ಗ್ಯಾರಂಟಿ ನ್ಯೂಸ್ ಚಾನೆಲ್ ಆರಂಭ ಆದಂಥ ಸಂದರ್ಭದಲ್ಲಿ ಕೆಲವು ಆತಂಕಗಳು, ಅಳುಕುಗಳು ಇತ್ತು. ಯಾಕಂತಂದರೆ ನಾನು ಇಲ್ಲಿವರೆಗೂ ಸಹ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೆ. ಆದರೆ ನೇರವಾಗಿ ಬೆಂಗಳೂರಿಗೆ ಬಂದು ಅದು ಒಂದು ಕಾಂಗ್ರೆಸ್ ಬೀಟನ್ನು ಹ್ಯಾಂಡಲ್ ಮಾಡೋದು ಬಹುದೊಡ್ಡದಂಥ ಸವಾಲಾಗಿತ್ತು. ಆದರೆ ನಮ್ಮ ಜೊತೆಗೆ ಇದ್ದಂಥ ನಮ್ಮ ಪೊಲಿಟಿಕಲ್ ಹೆಡ್ ಆಗಿರ್ತಂಥ ಮಾರುತಿ ಪಾವಗಡ ಆಗಿರಬಹುದು ಮತ್ತು ಇಡೀ ನಮ್ಮ ಮ್ಯಾನೇಜ್ಮೆಂಟ್ ತಂಡ ಸಂಪೂರ್ಣವಾಗಿ ನಮ್ಮ ಬೆಂಬಲಕ್ಕೆ ನಿಂತ್ಕೊಂಡ್ರು. ಹಲವು ಸುದ್ದಿಗಳನ್ನು ನಾವು ಬ್ರೇಕ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ. ಅದೇ ರೀತಿಯಾಗಿ ಇನ್ನೂ ಸಹ ಸಾಕಷ್ಟು ಸವಾಲುಗಳು ಸಹ ನಮ್ಮ ಮುಂದೆ ಇರುವಂಥದ್ದು. ಸುದ್ದಿಗಳನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಮತ್ತು ಆ ಸವಾಲು ನಮ್ಮ ಎದುರಿಗಿದೆ. ಅದನ್ನು ಖಂಡಿತವಾಗಿ ನಾವು ನಿಭಾಯಿಸ್ತೀವಿ ಅನ್ನೋ ಒಂದು ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು ದಾನಿ. ಈಗ ದುರ್ಗೇಶ್ ಅವರಿದ್ದಾರೆ, ದುರ್ಗೇಶ್ ನಾಯಕ್ ಅವರು, ಅವರ ಒಂದು ಅನುಭವವನ್ನು ಕೂಡ ಕೇಳೋಣ. ಗ್ಯಾರಂಟಿ ನ್ಯೂಸ್ ಆರಂಭ ಆದಂಥ ಸಂದರ್ಭದಲ್ಲಿ ಇದೊಂದು ಗ್ಯಾರಂಟಿ ಎಲ್ಲ ಚಾನಲ್ಗಳಿಗಂತೂ ಇದೊಂದು ಚಾನಲ್ ಆಗುತ್ತೆ ಅನ್ನೋಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ರಾಜಕೀಯವಾಗಿ ಎಷ್ಟರ ಮಟ್ಟಿಗೆ ಸದ್ದಾಗಿತ್ತು ಅಂತಂದರೆ ಗ್ಯಾರಂಟಿಗಿರುವಂಥ ಒಂದು ವ್ಯಾಲ್ಯೂ ಗ್ಯಾರಂಟಿ ನ್ಯೂಸ್ ಕೂಡ ಒಂದು ಸರ್ಕಾರದ ಭಾಗ ಅನ್ನೋ ಲೆಕ್ಕದಲ್ಲಿ ಆಗಿತ್ತು. ಆದರೆ ಇದೀಗ ಅದನ್ನು ಮೀರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಿದ್ದೀವಿ. ಜೊತೆಗೆ ಗ್ಯಾರಂಟಿ ನ್ಯೂಸ್ ಚಾನಲ್ಲು ಅತಿ ಕಡಿಮೆ ಸಮಯದಲ್ಲಿ ಭಾರಿ ಸದ್ದು ಮಾಡಿದೆ. ದೊಡ್ಡ ದೊಡ್ಡ ಸುದ್ದಿಗಳನ್ನ ಮಾಡುವ ಮೂಲಕ ಈ ಒಂದು ಗ್ಯಾರಂಟಿ ನ್ಯೂಸ್ ಸಾಕಷ್ಟು ಶ್ರಮವಹಿಸಿ ಕೆಲಸ ಮಾಡಿದೆ. ಬಿಗ್ ಎಕ್ಸ್ಕ್ಲೂಸಿವ್ ಅನ್ನೋಂಥ ಸುದ್ದಿಗಳನ್ನ ಕೊಡೋ ಮೂಲಕ ದೈನಂದಿನ ರಾಜಕೀಯ ಸುದ್ದಿಗಳು ಯಾವ ರೀತಿ ಬೇರೆ ಬೇರೆ ಚಾನಲ್ಗಳಲ್ಲಿ ಬರುತ್ತೆ ಅದಕ್ಕಿಂತ ವಿಭಿನ್ನವಾಗಿ ಗ್ಯಾರಂಟಿ ನ್ಯೂಸ್ ಸುದ್ದಿಗಳನ್ನ ವಿತರಣೆ ಮಾಡ್ತಾ ಇದೆ. ರಾಜಕೀಯ ಸುದ್ದಿಗಳು ಇಲ್ಲಿವರೆಗೂ ಕೂಡ ನಾನು ಯುವ ಪತ್ರಕರ್ತನಾಗಿ ಕೊಟ್ಟಿದ್ದರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜವಾಬ್ದಾರಿ ಇದೆ. ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದೀವಿ. ನಮ್ಮ ಪೊಲಿಟಿಕಲ್ ಹೆಡ್ ಆಗಿರುವಂಥ ಮಾರುತಿ ಸರ್ ಅವರ ಗೈಡೆನ್ಸ್ ಆಗಿರ್ಬೋದು, ಸತೀಶ್ ಸರ್ ಗೈಡೆನ್ಸ್ ಮೇಲೆ, ಜೊತೆಗೆ ಶಿವಸ್ವಾಮಿ ಸರ್ ಸೂಚನೆಗಳು ಎಲ್ಲವನ್ನೂ ಕೂಡ ಮಾಡ್ಕೊಂಡು ಸುದ್ದಿಗಳು ಮಾಡ್ತೀವಿ. ಮುಂದಿನ ದಿನಗಳಲ್ಲೂ ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಕವನ ಶಿವಣ್ಣ ಅವರ ಒಂದು ವರ್ಷದ ಅನುಭವವನ್ನು ಚುಟುಕಾಗಿ ಹೇಳ್ತಾರೆ. ಗ್ಯಾರಂಟಿ ನ್ಯೂಸಲ್ಲಿ ಡೇ 1 ಇಂದ ಇದ್ರೂ ಸಹ ನಾನು ಅಂದರೆ ಇವತ್ತಿಗೆ ಈಗ 1 ವರ್ಷ ಆಗಿರುವಂಥದ್ದು ಗ್ಯಾರಂಟಿ ನ್ಯೂಸ್ಗೆ ಸಾಕಷ್ಟು ಖುಷಿ ಆಗ್ತಾ ಇದೆ. ಗ್ಯಾರಂಟಿ ನ್ಯೂಸಲ್ಲಿ ನಾನು ಸಹ ಭಾಗಿಯಾಗಿದ್ದೇನೆ, ನಾನು ಸಹ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು. ಸೊ ಹೀಗಾಗಿ 1 ವರ್ಷ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಆಗಿದೆ. ಮತ್ತಷ್ಟು ಉತ್ತುಂಗಕ್ಕೆ ನಮ್ಮ ಗ್ಯಾರಂಟಿ ನ್ಯೂಸ್ ತಲುಪಲಿ ಅಂತ ಸಹ ನಾನು ಕೇಳ್ಕೊಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಗ್ಯಾರಂಟಿ ನ್ಯೂಸ್. ಇದು ನಮ್ಮ ಗ್ಯಾರಂಟಿ ನ್ಯೂಸ್ನ ಓವರಾಲ್ ಪೊಲಿಟಿಕಲ್ ಟೀಮ್. ಒಟ್ಟಾರೆ ಒಂದು ಚಾನಲ್, ಅದು ಯಾವುದೇ ಚಾನಲ್ ಹೆಚ್ಚು ಸುದ್ದಿ ಮತ್ತು ಸದ್ದು ಮಾಡುವಂಥದ್ದು ಪೊಲಿಟಿಕಲ್ ಟೀಮ್ ಆಗಿರೋದ್ರಿಂದ 1 ವರ್ಷ ಭಾಳಷ್ಟು ಆರಾಮಾಗಿ ಕಳೆದೋಗಿದೆ. ಅದೇ ರೀತಿ ನಮ್ಮ ಮುಂದೆ ದೊಡ್ಡ ಸವಾಲು ಕೂಡ ಇದೆ. ಆಲ್ ದ ಬೆಸ್ಟ್ ಗ್ಯಾರಂಟಿ ನ್ಯೂಸ್.